45 ಮೇಲೆ ಕನ್ನಡದ ಪ್ರೇಕ್ಷಕರು ತುಂಬಾ ನಿರೀಕ್ಷೆ ಇಟ್ಟಿದ್ರು. ಈ ಸಿನಿಮಾ ಪ್ಯಾನ್ ಇಂಡಿಯಾ ಆಗಿ ರಿಲೀಸ್ ಆಯಿತು. ಆದರೂ ಬಾಕ್ಸ್ ಆಫೀಸ್ನಲ್ಲಿ ಈ ಸಿನಿಮಾ ಗೆಲ್ಲಲು ತುಂಬಾ ಕಷ್ಟ ಆಯಿತು. ಈ ಸಿನಿಮಾ ಫ್ಲಾಪ್ ಅಂತ ಡಿಕ್ಲೇರ್ ಆಯಿತು. ಯಾಕೆ ಈ ಸಿನಿಮಾ ಪ್ರೇಕ್ಷಕರಿಗೆ ಡಿಸಪಾಯಿಂಟ್ ಮಾಡಿತು ಅಂತ ಡಿಸ್ಕಸ್ ಮಾಡೋಣ. ನಾನು ಮಾಡುವ ಕಂಟೆಂಟ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಹೊಸಬರಾಗಿ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋಗೆ ಲೈಕ್ ಮಾಡಿ. 45 ಈ ಮೂವಿ ರಿಲೀಸ್ ಆಗಿದ್ದು ಡಿಸೆಂಬರ್ 2025 ಡಿಸೆಂಬರ್ 25. ಈ ಸಿನಿಮಾದ ಬಜೆಟ್ 50 ಕೋಟಿ. ಕಲೆಕ್ಷನ್ ಮಾಡಿದೆ ಈ ಸಿನಿಮಾ 20 ರಿಂದ 25 ಕೋಟಿ ಕಲೆಕ್ಷನ್ ಮಾಡಿದೆ. ಈ ಸಿನಿಮಾದ ಫಸ್ಟ್ ಡೇ ಕಲೆಕ್ಷನ್ 4 ರಿಂದ 5 ಕೋಟಿ. ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋಂಥವ್ರು ಶಿವರಾಜ್ ಕುಮಾರ್ ಅವರು, ಉಪೇಂದ್ರ ಅವರು, ರಾಜ್ ಬಿ ಶೆಟ್ಟಿ ಅವರು. ಈ ಸಿನಿಮಾನ ಡೈರೆಕ್ಟರ್ ಮಾಡಿದ್ದು ಅರ್ಜುನ್ ಜನ್ಯ. ಈ ಸಿನಿಮಾದ ಬಜೆಟ್ 50 ಕೋಟಿ ಇದೆ. ಇದರಲ್ಲಿ ನಿರ್ದೇಶಕರ ತಪ್ಪು ಎದ್ದು ಕಾಣುತ್ತೆ. ಯಾಕಂದರೆ ನಿರ್ದೇಶಕರು ಹೇಳ್ಬೇಕಂತ ಸಬ್ಜೆಕ್ಟು ತುಂಬ ಕ್ರಿಟಿಕಲ್ ಆಗಿದೆ. ಆ ಸಬ್ಜೆಕ್ಟ್ನ ತುಂಬ ಆಳವಾಗಿ ಅಧ್ಯಯನ ಮಾಡಿ ಸ್ಕ್ರೀನ್ ಪ್ಲೇ ತರುವಾಗ ತುಂಬ ಯೋಚನೆ ಮಾಡಿ ಜನರು ಯಾವ ಥರ ಈ ಸ್ಟೋರಿನ ಸ್ಕ್ರೀನ್ ಪ್ಲೇ ತಂದರೆ ಇಷ್ಟಪಡ್ತಾರಂತ ಅವರು ತಗೊಂಡು ಸ್ವಲ್ಪ ಚೇಂಜ್ ಮಾಡಿ ತರಬೇಕಾಗಿತ್ತು. ಬಟ್ ಅವರು ಸ್ಕ್ರೀನ್ ಪ್ಲೇ ತಂದಿರೋ ರೀತಿಯೇ ಜನರಿಗೆ ಅಷ್ಟು ಸಿನಿಮಾದ ಕಥೆ ಅಷ್ಟು ಅರ್ಥ ಆಗಿಲ್ಲ. ಅದು ಹಾಗಾಗಿ ಈ ಸಿನಿಮಾ ಎಲ್ಲ ಪ್ರೇಕ್ಷಕರಿಗೆ ಡಿಸಪಾಯಿಂಟ್ ಮಾಡಲು ಇದು ಒಂದು ರೀಸನ್. ಮತ್ತು ಈ ಸಿನಿಮಾ ಬಜೆಟ್ 50 ಕೋಟಿ. ಬಟ್ ಇದರಲ್ಲಿ ಫಸ್ಟ್ ಹಾಫ್ ಬಂದರೆ ಈ ಸಿನಿಮಾ ಓನ್ಲಿ ಕಾಮನ್ ಫಿಲ್ಮ್ ಇರುತ್ತಲ್ವ, 5 ರಿಂದ 10 ಕೋಟಿ ಬಜೆಟ್ ಹಾಕಿ ಮಾಡಿರ್ತಾರಲ್ಲ ಫಿಲ್ಮ್. ಆ ಫಿಲ್ಮ್ ವಿಜುವಲೈಸೇಷನ್ ಯಾವ ಥರ ಇರುತ್ತೆ ನೋಡಿ, ಸೇಮ್ ಅದೇ ಥರನೇ ಇದೆ ಫಸ್ಟ್ ಹಾಫ್. ಇದರಲ್ಲಿ ಏನು ಚೇಂಜ್ ಆಗಿಲ್ಲ. ಆದರೆ ಸೇಮ್ ಅದೇ ಥರ ವಿಜುವಲೈಸೇಷನ್ ಇದೆ. ಅದು ಒಂದು ಈ ಸಿನಿಮಾ ಮೈನಸ್ ಪಾಯಿಂಟ್. ಬಟ್ ಫಸ್ಟ್ ಹಾಫ್ ಆದಮೇಲೆ ಸೆಕೆಂಡ್ ಪಾರ್ಟ್ ಸ್ಟಾರ್ಟ್ ಆಗುತ್ತಲ್ಲ, ಅದು ಸೆಕೆಂಡ್ ಪಾರ್ಟ್ ಸ್ವಲ್ಪ ಬೆಟರ್ ಆಗಿದೆ. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಸ್ವಲ್ಪ ಚೆನ್ನಾಗಿದೆ. ಅದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕಲರ್ ಶೇಡಿಂಗ್ ಬರುತ್ತೆ ಆಯಿತಾ. ಅಲ್ಲಿ ಆ್ಯಕ್ಟರ್ದು ಅಲ್ಲಿ ನಿಜವಾದ ಸಿನಿಮಾ ಎಲ್ಲ ಸ್ಟಾರ್ಟ್ ಆಗೋದು ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ. ಕ್ಲೈಮ್ಯಾಕ್ಸ್ ಫೈಟಿಂಗ್ ಎಲ್ಲ ಚೆನ್ನಾಗಿ ತೆಗೆದಿದ್ದಾರೆ. ಇವರು ಈ ಸಿನಿಮಾನ ಗೆದಿಬೇಕಂತಿದ್ರೆ ಇವರು ಮೊದಲು ಈ ಸಿನಿಮಾನ ಒಂದು ಹೊಸ ಲೋಕದಲ್ಲಿ ಕ್ರಿಯೇಟ್ ಮಾಡಬೇಕಾಗಿತ್ತು ಆಯಿತಾ. ಈಗ ಸೆಕೆಂಡ್ ಹಾಫಲ್ಲಿ ಒಂದು ಕಲರ್ ಗ್ರೇಡಿಂಗ್ ಕೊಟ್ಟು ಏನೋ ಒಂದು 40 to 50% ಏನೋ ಸ್ವಲ್ಪ ಹೊಸ ಲೋಕ ಏನೋ ಥರ ಕ್ಲೈಮ್ಯಾಕ್ಸ್ ಬಂತಲ್ಲ, ಅದೇ ಥರನೇ ಈ ಸಿನಿಮಾ ಪೂರ್ತಿ ಒಂದು ಹೊಸ ಲೋಕನೇ ಕ್ರಿಯೇಟ್ ಮಾಡಿದೆ ಅಂದರೆ ಈ ಸಿನಿಮಾ ಪಕ್ಕ 100% ಗೆಲ್ತಾ ಇತ್ತು. ಬಟ್ ಇವರು ಫಸ್ಟ್ ಹಾಫ್ನೇ ಎಲ್ಲ 5 ರಿಂದ 10 ಕೋಟಿ ಫಿಲಿಮ್ ವಿಜುವಲೈಸೇಷನ್ ಇರುತ್ತಲ್ವ, ಅದೇ ಥರ ತೋರಿಸಿದ್ದಾರೆ. ನಾನು ಸಿನಿಮಾ ನೋಡುವಾಗ ಈ ಸಿನಿಮಾ ಏನಪ್ಪ ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ವಿ, ಬಟ್ ಈ ಸಿನಿಮಾ ಏನು ಈ ಥರ ಇದೆ, ಎಲ್ಲ ಕಾಮನ್ ಫಿಲ್ಮ್ ಥರನೇ ಕಾಣುತ್ತಲ್ವ ಅನಿಸ್ತು. ಬಟ್ ಸೆಕೆಂಡ್ ಹಾಫ್ ಹೋದಾಗ ಸ್ವಲ್ಪ ಬೆಟರ್ ಆಯಿತು. ಬಟ್ ಹೀರೋಗಳನ್ನ ಇನ್ನೂ ಚೆನ್ನಾಗಿ ಸಿನಿಮಾದಲ್ಲಿ ಚೆನ್ನಾಗಿ ಬಳಸ್ಕೋಬೋದಾಗಿತ್ತು. ಶಿವರಾಜ್ ಕುಮಾರ್ ಅವರ ಪಾತ್ರ ಇನ್ನೂ ಸ್ಟ್ರಾಂಗ್ ಆಗಿ ಚೆನ್ನಾಗಿ ಮಾಡ್ಬೋದಾಗಿತ್ತು. ಅವ್ರದ್ದು ಶಿವನ್ ಗಾಡ್ ಪಾತ್ರ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಬಟ್ ಇನ್ನೂ ಅವ್ರ ಪಾತ್ರದ ಇಂಪ್ಯಾಕ್ಟ್ ತೋರಿಸ್ಬೇಕಾಗಿತ್ತು ಫಿಲ್ಮ್ಗೆ. ಅವ್ರನ್ನ ಸೆಕೆಂಡ್ ಹಾಫಲ್ಲಿ ತರ್ತಾರೆ. ಬಟ್ ಅವ್ರನ್ನ ಸೆಕೆಂಡ್ ಹಾಫ್ ಮುಂಚೆನೇ ತಂದರೆ ಬೆಟರ್ ಆಗಿರ್ತಿತ್ತು. ಇನ್ನು ಸಿನಿಮಾ ನೋಡೋರಿಗೆ ಇಷ್ಟ ಆಗ್ತಾ ಇತ್ತು, ಎಂಗೇಜಿಂಗ್ ಆಗಿರ್ತಿತ್ತು ಸಿನಿಮಾ. ಬಟ್ ಅವ್ರನ್ನ ಸೆಕೆಂಡ್ ಹಾಫ್ ತರೋದು ಅದು ಕೂಡ ಈ ಸಿನಿಮಾಗೆ ಒಂದು ಮೈನಸ್ ಪಾಯಿಂಟ್. ಬಟ್ ಇವರು ನಿಜವಾದ ಸ್ಟೋರಿ ಸ್ಟಾರ್ಟ್ ಮಾಡಿದ್ರೆ ಸೆಕೆಂಡ್ ಹಾಫಲ್ಲಿ. ಫಸ್ಟ್ ಹಾಫಲ್ಲಿ ಎಲ್ಲ ಇಂಟ್ರೊಡ್ಯೂಸ್ ಮಾಡೋಕ್ಕೆ, ಸ್ಟೋರಿ ಹೇಳೋಕ್ಕೆ ಇದೇನೇ ಯೂಸ್ ಮಾಡ್ಕೊಂಡಿದ್ದಾರೆ ಫಸ್ಟ್ ಹಾಫ್. ಇನ್ನು ಸೆಕೆಂಡ್ ಹಾಫಲ್ಲೇ ನಿಜವಾದ ಸ್ಟೋರಿ ಸ್ಟಾರ್ಟ್ ಆಗೋದು. ಆ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆದಮೇಲೆ ಗಾಡ್ ಪಾತ್ರ ಆಗಿ ಶಿವರಾಜ್ ಕುಮಾರ್ ಶಿವನ್ ಪಾತ್ರದಲ್ಲಿ ಬರ್ತಾರೆ. ಬಟ್ ಶಿವರಾಜ್ ಕುಮಾರ್ ಅವ್ರನ್ನ ಶಿವನ್ ಪಾತ್ರದಲ್ಲಿ ದೇವ್ರ ಪಾತ್ರದಲ್ಲಿ ತೋರಿಸಿ, ಬಟ್ ಅವ್ರದ್ದು ಇಂಪ್ಯಾಕ್ಟ್ ಸೆಕೆಂಡ್ ಹಾಫ್ ಆದ್ರೆ ಇನ್ನೂ ಚೆನ್ನಾಗಿ ಜಾಸ್ತಿ ಇಂಪ್ಯಾಕ್ಟ್ ತೋರಿಸ್ಬೇಕಾಗಿತ್ತು ಆಯಿತಾ. ಅವ್ರದ್ದು ಹೊರ ಶಕ್ತಿ ಜಾಸ್ತಿ ಇದೆ ಅಂತ ತೋರಿಸಿದ್ದಾರೆ. ಬಟ್ ಆ ಶಕ್ತಿನ ಹೊರ ಎಕ್ಸ್ಪ್ಲೋರ್ ಮಾಡಿಲ್ಲ. ಆ ಶಕ್ತಿ ನೀವು ಹೊರ ಎಕ್ಸ್ಪ್ಲೋರ್ ಮಾಡಿದ್ರೆ ನೋಡೋ ಜನರು ಕೂಡ ಆ ಶಕ್ತಿ ಬಗ್ಗೆ ಅರ್ಥ ಆಗ್ತಾ ಇತ್ತು ಆಯಿತಾ, ಇಂಪ್ಯಾಕ್ಟ್ ಆಗ್ತಾ ಇತ್ತು. ಉಪೇಂದ್ರ ಕ್ಯಾರೆಕ್ಟರ್ ಶಿವನ್ ಪಾತ್ರ ಬಂದಮೇಲೆ ಫಸ್ಟ್ ಹಾಫಲ್ಲಿ ತುಂಬಾ ಯೂಸ್ ಬರುತ್ತೆ, ಎಲ್ಲ ಬರುತ್ತೆ. ಶಿವನ್ ಪಾತ್ರ ಬಂದಮೇಲೆ ಅಲ್ಲಿ ಉಪೇಂದ್ರ ಪಾತ್ರ ಅವರು ಸ್ವಲ್ಪ ಡೌನ್ ಆಗುತ್ತೆ ಸೆಕೆಂಡ್ ಹಾಫಲ್ಲಿ ಬಂದರೆ. ಬಟ್ ಆ ಥರ ಮಾಡಬಾರ್ದಾಗಿತ್ತು. ಸ್ವಲ್ಪ ಅವ್ರ ಕ್ಯಾರೆಕ್ಟರ್ಗೂ ಅಗತ್ಯ ಇದೆ ಅಲ್ವಾ, ಅದನ್ನೇ ಇನ್ನೂ ಜಾಸ್ತಿ ಮಾಡಬೇಕು. ಶಿವನ್ ಹತ್ರ ಬಂದ ಶಿವರಾಜ್ ಕುಮಾರ್ ಅವರು ಎದುರಾದಾಗ ಇನ್ನೂ ಜಾಸ್ತಿ ಮಾಡಬೇಕು. ನೋಡಿದ್ರು ಕೂಡ ಕುತೂಹಲ ಜಾಸ್ತಿ ಆಗುತ್ತೆ, ನೆಕ್ಸ್ಟ್ ಏನಾಗುತ್ತೆ ಆಯಿತಾ, ಅದನ್ನೇ ಕಂಟಿನ್ಯೂ ಮಾಡಬೇಕು. ಬಟ್ ಇವರು ಇಲ್ಲಿ ಸಡನ್ನಾಗಿ ಲೈಫ್ ಕಟ್ಟಿಸಿದ ಉಪೇಂದ್ರ ಪಾತ್ರ ಅವ್ರನ್ನ ಶಿವರಾಜ್ ಕುಮಾರ್ ಅವ್ರ ಪಾತ್ರ ಬಂದ್ಬಿಟ್ಟು ಸಡನ್ನಾಗಿ ಡೌನ್ ಮಾಡಿಬಿಡ್ತಾರೆ. ಆ ಥರ ಮಾಡಬಾರ್ದಾಯಿತು. ಇದೇ ಈ ಸಿನಿಮಾ ಪ್ರೇಕ್ಷಕರಿಗೆ ಡಿಸಪಾಯಿಂಟ್ ಮಾಡಲು ಮೇಜರ್ ರೀಸನ್ ಅಂದ್ಕೊಳ್ತೀನಿ. ಮತ್ತು ಈ ಸಿನಿಮಾದ ವಿ ಎಫ್ ಎಕ್ಸ್ ಅಷ್ಟು ಚೆನ್ನಾಗಿ ಅನ್ಸಲ್ಲ. ಈ ಒಂದು ಸಿನಿಮಾನ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇದ್ದೀವಿ, ನೋಡುವಾಗ ವಿ ಎಫ್ ಎಕ್ಸ್ ಅಡ್ಡ ಬರುತ್ತೆ ಆಯಿತಾ. ಅದ್ರ ಮುಖಾಂತರ ಮತ್ತೆ ಇನ್ನೊಂದೇನೋ ಸ್ಟೋರಿ ಹೇಳಕ್ಕೆ ಹೋಗ್ತಾರೆ, ಏನು ಬುತ್ತಲ್ಲ ಏನೋ ಹೇಳಕ್ಕೆ ಹೋಗ್ತಾರೆ, ಆ ಸ್ಟೋರಿ ಹೇಳಕ್ಕೆ ಹೋಗ್ತಾರೆ. ಇಲ್ಲಿಗೆ ನೋಡೋ ಪ್ರೇಕ್ಷಕರಿಗೆ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇರ್ತಾರೆ ಫಿಲ್ಮ್. ಅವಾಗ ಏನಾಗುತ್ತೆ, ಅವರಿಗೆ ಡಿಸ್ಟ್ರಾಕ್ಷನ್ ಆಗುತ್ತೆ ಆಯಿತಾ. ಈಗ ಕೆಲವೊಂದು ಸೀನ್ ತುಂಬ ಇಂಟ್ರೆಸ್ಟ್ ಕೊಟ್ಟು ನೋಡುವಾಗ ಏನೋ ಒಂದು ಸಡನ್ನಾಗಿ ಅಡ್ಡ ಬಂದರೆ ಏನಪ್ಪ ಇದು ಅಂತ ಅವರಿಗೂ ಆ ಸಿನಿಮಾದ ಮೇಲೆ ಡಿಸ್ಟ್ರಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಆವಾಗ ಇಂಪ್ಯಾಕ್ಟ್ ಕೂಡ ಕಮ್ಮಿ ಆಗುತ್ತೆ. ಅದನ್ನು ಅರ್ಜುನ್ ಜನ್ಯ ಅವರು ಥಿಂಕ್ ಮಾಡಬೇಕಾಯ್ತು. ಇವರು ಮೇಜರ್ ಈ ಸಿನಿಮಾಗೆ ಏನು ಮಾಡಬೇಕಾಗಿತ್ತು ಅಂದರೆ
ಈಗ ಏನು VFX ಮುಖಾಂತರ ತೋರಿಸಿದಾರಲ್ವ ಅದನ್ನೇ ಕತೆ ಮುಖಾಂತರ ತೋರಿಸಬೇಕಾಗಿತ್ತು, ಇನ್ನೂ ಎಂಗೇಜಿಂಗ್ ಆಗಿರ್ತಿತ್ತು. ಇನ್ನೊಂದು ಕ್ಯಾರೆಕ್ಟರಿಟಿಗೆ ಅದನ್ನೇ ಕತೆ ಮುಖಾಂತರ ತೋರಿಸ್ಬೇಕಾಗಿತ್ತು. ಅದೇ ಈ ಉಪೇಂದ್ರ ಅವರು ರಕ್ತ ಕಣ್ಣೀರು ಆ ಥರ ತೋರಿಸಿದಾರಲ್ವ, ಆ ಥರ ಏನು ಎಫೆಕ್ಟ್ ಆಗುತ್ತೆ, ಯಾಕಾಗುತ್ತೆ ಅದನ್ನೇ ಕಥೆಯ ಮುಖಾಂತರ ತೋರಿಸಿದ್ರೆ ಇನ್ನೂ ಎಫೆಕ್ಟ್ ಆಗಿರ್ತದೆ. ಇವರು VFX ಮುಖಾಂತರ ತೋರಿಸಿದಾರಲ್ವ ಅದು ಕೂಡ ಇವರು ಒಂದು ಮೈನಸ್. ಅದನ್ನು ಕೂಡ ಯಾವಾಗ ಬೇಕು ಅವಾಗ ಸಿನಿಮಾ ನೋಡುವಾಗ ಅಡ್ಡ ಬರುತ್ತೆ ಆಯಿತಾ, ಅದು ಕೂಡ ನೋಡುವ ಪ್ರೇಕ್ಷಕರಿಗೆ ಡಿಸ್ಟ್ರಾಕ್ಷನ್ ಮಾಡುತ್ತೆ. ಇದು ಕೂಡ ಒಂದು ಮೇಜರ್ ಮೈನಸ್ ಪಾಯಿಂಟ್ ಆಯಿತಾ. ಇದು ಈ 45 ಮೂವಿ ಪ್ರೇಕ್ಷಕರಿಗೆ ಡಿಸಪಾಯಿಂಟ್ ಮಾಡಲು ಕಾರಣ ನನ್ನ ಪ್ರಕಾರ. ನಾನು ಹೇಳಿದಲ್ಲಿ ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಮಾಡಿ, ನಾನು ಹೇಳಿದ್ದು ಸರಿಯಾಗಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್.